ನಮಸ್ಕಾರ ವೀಕ್ಷಕರೇ, ಇವತ್ತು ಫಾರಂ ಕೋಳಿಯಲ್ಲಿ ಎರಡು ರೀತಿಯಾಗಿ ಫ್ರೈ ಸಾಂಬಾರು ಎರಡು ಹೇಗ್ ಮಾಡೋದು ಒಂದೇ ಚಿಕನ್ ನಲ್ಲಿ ಅಂತ ನೋಡೋಣ ಬನ್ನಿ. ನೀವೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಮೊದಲಿಗೆ ವೀಕ್ಷಕರೇ, ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 kg ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ. ಇದು ಫಾರಂ ಕೋಳಿದು ಚಿಕನ್. ಇದನ್ನ ಒಂದೇ ಸಲ ಬೇಯಿಸ್ಕೋಬೇಕಾಗುತ್ತೆ. ಎರಡು ಫ್ರೈದು ಸಾಂಬಾರ್ದು ಎರಡು ಒಂದೇ ಸಲ ನಾವು ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿ ಮೊದಲಿಗೆ ನಾವು ಚಿಕನ್ ನ ಬೇಯಿಸ್ಕೊಂಡು ಮಾಡೋದ್ರಿಂದ ರೆಸಿಪಿಗಳು ಸಹ ಬೇಗನೆ ಆಗೋಗುತ್ತೆ. ತುಂಬಾ ಬೇಗನೆ ಚಿಕನ್ ಸಹ ಬೆಂದಿರುತ್ತೆ. ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಳ್ಳಿ. ನಮ್ಮ ಹಳ್ಳಿ ಸೈಡು ಹೇಗ್ ಮಾಡ್ತಾರೆ ಈ ರೀತಿ ಫಾರಂ ಕೋಳಿಯಲ್ಲಿ ಚಿಕನ್ ಸಾರು, ಅಲ್ಲಿ ಜಾಸ್ತಿ ಫಾರಂ ಕೋಳಿನ ಬಳಸೋದು, ಬಾಯ್ಲರ್ ಕೋಳಿ ಕಬಾಬ್ಗಷ್ಟೇ ನಾವು ಬಳಸೋದಲ್ಲಿ. ಹೆಚ್ಚಾಗಿ ನಾವು ಆ ಕಡೆ ಫಾರಂ ಕೋಳಿನ ಬಳಸೋದ್ರಿಂದ ಬಾಯ್ಲರ್ ಕೋಳಿ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹೆಚ್ಚಿಗೆ ಸಾಂಬಾರ್ಗಾಗ್ಲಿ ಯಾವುದೇ ಫ್ರೈಗಾಗ್ಲಿ ಫಾರಂ ಕೋಳಿನ ಬಳಸೋದು. ಇವಾಗ 1-2 ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು ಇಟ್ಕೊಳ್ಳಿ ಚಿಕನ್ಗೆ ಅಂತ ಅಷ್ಟೇ. 2 ಟೇಬಲ್ ಸ್ಪೂನು ಅರಿಶಿನ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಪೇಸ್ಟ್ ಸುಮ್ಮನೆ ಹಾಕೋತಾ ಇರೋದು ಇಲ್ಲಿ ಚೆನ್ನಾಗಿ ಚಿಕನ್ಗೆ ಹತ್ಕೊಳ್ಳಿ ಅಂತ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕೋಬೇಕಾಗುತ್ತೆ ರುಬ್ಬೋದಕ್ಕೆ. ನೀಟಾಗಿ ಒಂದ್ಸಲ ನೀಟಾಗಿ ಕೈ ಆಡಿಸ್ಕೊಬಿಡಿ. ಇವಾಗ ತಾನೇ ಉಪ್ಪು ಖಾರ ಹಾಕೊಂಡಿದ್ದೀವಲ್ಲ, ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ಚಿಕನ್ ಇರೋದ್ರಿಂದ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದ್ಸಲ ಪ್ಲೇಟ್ ಮುಚ್ಚಿ 10 ನಿಮಿಷ ಬಿಟ್ಬಿಟ್ಟು ನಾವು ನೋಡಿದ್ರೆ ನೀರೆಲ್ಲ ಬಿಟ್ಕೊಂಡಿರುತ್ತೆ. ಅವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಕುದೀತಾ ಇದೆ ಅಂತ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಹಾಕಿರೋ ಅರಿಶಿನ ಉಪ್ಪು ಕೂಡ ಎಲ್ಲ ಚಿಕನ್ಗೂ ಅಂಟ್ಕೊಂಡಿರುತ್ತೆ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಇವಾಗ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. 10 ನಿಮಿಷನೂ ಕೈ ಆಡಿಸ್ಕೋತಾ ಇರಿ ಮಧ್ಯದಲ್ಲೇ. ಈ ರೀತಿ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ನಾವು 4 ವಿಷಲ್ ಆದ್ರೂ ಕೂಗಿಸ್ಕೋಬೇಕಾಗುತ್ತೆ. ಅದಕ್ಕೆ ಯಾರು ಅಷ್ಟೊಂದು ಇಷ್ಟ ಪಡೋದಿಲ್ಲ ಮೊಟ್ಟೆ ಕೋಳಿನ. ಆದ್ರೆ ಬಾಯ್ಲರ್ ಕೋಳಿ ಆದ್ರೆ ಒಂದ್ಸಲ 1 ವಿಷಲ್ ಕೂಗಿಸಿದ ತಕ್ಷಣ ಬೆಂದೋಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಅಂತ ಎಲ್ಲ ಅದನ್ನೇ ತಗೋತಾರೆ. ಆದ್ರೂ ಸಹ ಈ ಕೋಳಿನ ಸಹ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಈ ತರ ಕೋಳಿ ಸಾಂಬಾರ್ಗೆ ಫ್ರೈಗೆ ತುಂಬಾ ರುಚಿಯಾಗಿರುತ್ತೆ. ಎಕ್ಸ್ಪೆಷಲಿ ಸಾಂಬಾರ್ಗೆ ಈ ತರ ಮಾಡ್ಕೊಳ್ಳಿ, ಸಕ್ಕತ್ತಾಗಿರುತ್ತೆ ಮಾತ್ರ. ಇವಾಗ ವೀಕ್ಷಕರೇ, 4 ವಿಷಲ್ ಮುಚ್ಚಿಬಿಟ್ಟು ಕೂಗಿಸ್ಬಿಡೋಣ. 4 ವಿಷಲ್ ಆಗ್ತಿದ್ದಂಗೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದ್ದೆ. ನೀರು ಎಷ್ಟೊಂದು ಹಾಕಿದ್ವು, ಎಷ್ಟು ಕಮ್ಮಿ ಆಗಿದೆ ನೋಡಿ. ಇವಾಗ ನೋಡಿ ಈ ರೀತಿ ನಾವು ಬೇಯಿಸ್ಕೊಂಡಿದ್ದಾದ್ಮೇಲೆ ಸಾಂಬಾರಿಗೆ ಅರ್ಧ ಫ್ರೈಗೆ ಅರ್ಧ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಭಾಗ ಮಾಡಿ ಫ್ರೈಗೆ ನಾವು ತೆಗೆದಿಟ್ಕೊಂಡ್ಬಿಡೋಣ. ಯಾಕಂದ್ರೆ ನಾವು ಸಾಂಬಾರ್ನ ಮತ್ತೆ ಕುಕ್ಕರಲ್ಲೇ ಮಾಡೋದು, ಫ್ರೈನ ಬಾಣ್ಲಿಲ್ ಮಾಡ್ತೀವಿ. ಅದಕ್ಕೋಸ್ಕರ ಇವಾಗ ಫ್ರೈಗೆ ತೆಗೆದಿಟ್ಕೋತಾ ಇದ್ದೀನಿ ಪೀಸ್ಗಳನ್ನ. ನೋಡಿ ಇವಾಗ ಫ್ರೈಗೆ ಪೀಸ್ಗಳನ್ನ ತೆಗೆದಿಟ್ಕೊಂಡಿದ್ದಾಯ್ತು. ಮೊದಲಿಗೆ ನಾವು ಸಾಂಬಾರ್ನ ರೆಡಿ ಮಾಡ್ಕೊಳ್ಳೋಣ. ಈಗ ಸಾಂಬಾರ್ನ ಮಾಡ್ತಾ ಇದ್ದೀನಿ ನಾನು. ನೋಡಿ ಇಷ್ಟು ಪೀಸಲ್ಲಿ ಸಾಂಬಾರ್ ಮಾಡ್ತಾ ಇರೋದು. ಮೊದಲಿಗೆ ವೀಕ್ಷಕರೇ, ಇವಾಗ ನಾನು ಸಾಂಬಾರ್ಗೆ ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆ ರುಬ್ಬೋದಕ್ಕೆ 3 ಟೊಮೊಟೊ, 3 ಈರುಳ್ಳಿ ದಪ್ಪನಾಗೆ ಹೆಚ್ಕೊಂಡಿದ್ದೀನಿ. 2 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. 2 ಇಂಚು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಈ 4 ಐಟಮ್ನು ಸಹ ಜಾರ್ ಒಳಕ್ಕೆ ಹಾಕೋತಾ ಇದ್ದೀನಿ ಮೊದಲಿಗೆ. ಇವಾಗ ಒಂದು ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಸ್ಪೈಸಸ್ಗಳಲ್ಲಿ 4 ಸ್ಪೂನು ಖಾರದ ಪುಡಿ ಹಾಕೋತಾ ಇದ್ದೀನಿ. 4 ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಬಿಡಿ ಫಸ್ಟಿಗೆ. ಆಮೇಲೆ ಒಂದ್ಸಲ ರುಬ್ಬಿದ್ದಾದ್ಮೇಲೆ ಚಕ್ಕೆ, ಲವಂಗ, 20 ಕಾಳು ಮೆಣಸ್ಕಾಳು ಹಾಕೊಂಡು ಒಂದ್ಸಲ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಇವಾಗ ಮತ್ತೆ ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅವಾಗಲೇ ಕೂಗಿಸ್ಕೊಂಡಿದ್ವಲ್ಲ ಅದೇ ಕುಕ್ಕರು, ಅದೇ ಪೀಸ್ ಒಳಕ್ಕೆ ನಾವು ರುಬ್ಕೊಂಡಿರುವಂತ ಮಸಾಲೆಗಳನ್ನ ಹಾಕೋತಾ ಇದ್ದೀನಿ. 1 ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಇದೇ ಮಸಾಲೆಯಲ್ಲಿ ಚಿಕನ್ನು ಚೆನ್ನಾಗಿ ಬೇಯ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಈ ಮಸಾಲೆಯಲ್ಲಿ. ಇವಾಗ 5 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಬಿಡಿ ಕುಕ್ಕರ್ನ. ಅದ್ರ ಗ್ಯಾಪಲ್ಲೇ ನಾವು ಕಾಯಿನ ರುಬ್ಕೊಬಿಡೋಣ. ನೋಡಿ ನಾನು ಇಲ್ಲಿ ಅರ್ಧ ಹೋಳು ಕಾಯಿ ತುರಿನ ತಗೊಂಡಿದ್ದೀನಿ. ನುಣ್ಣಗೆ ರುಬ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾವು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಈ ತರ ಕುದಿಬೇಕಾದ್ರೆ ಕಾಯಿ ರುಬ್ಕೊಂಡಿದ್ವಲ್ಲ ನಾವು ಅದನ್ನ ಆಡ್ ಮಾಡ್ಕೊಳ್ಳೋಣ. ನಾವು ಮಸಾಲೆನ ಹಸಿದ್ ಹಾಕಿರೋದ್ರಿಂದ ಈರುಳ್ಳಿ ಯಾವುದು ಹುರಿದ್ಬಿಟ್ಟು ನಾವು ರುಬ್ಕೊಂಡಿಲ್ಲ. ನಾವು ಹಾಗೆ ಹೆಚ್ಚಿಬಿಟ್ಟು ಹಾಗೆ ರುಬ್ಕೊಂಡಿರೋದ್ರಿಂದ ನಾವು ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆನ. ನೀವು ಮಸಾಲೆಯಲ್ಲಿರೋ ಹಸಿ ವಾಸನೆ ಎಷ್ಟು ಹೋಗುತ್ತೋ ಅಷ್ಟು ರುಚಿಯಾಗಿ ಬರುತ್ತೆ ಸಾಂಬಾರು. ನೀವೇ ನೋಡ್ತಾ ಇರಿ ಜಿಡ್ಡು ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಎಲ್ಲ.
ಇವಾಗ್ಲೇನೆ ಎಷ್ಟು ನೀರು ಬೇಕೋ ಸಾಂಬಾರ್ಗೆ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಳಿ. ಇದೇ ಟೈಮ್ನಲ್ಲೇ ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ. ಉಪ್ಪು ಕಮ್ಮಿ ಇದ್ದೇ ಇರುತ್ತೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಇರಲಿ, ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ನೋಡಿ ಈ ರೀತಿ ಚೆನ್ನಾಗಿ 1-2 ಸಲ ಕುದಿ ಬಂದಾದ್ಮೇಲೆ ಕುಕ್ಕರ್ನ ಮುಚ್ಕೊಬಿಡೋಣ. ಮುಚ್ಕೊಬಿಟ್ಟು 1-2 ವಿಜಲ್ ಕೂಗ್ಸಿದ್ರೆ ಸಾಕು, ಬೆಂದೋಗಿರುತ್ತೆ. ಪೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸಾಂಬಾರು ಕೂಡ ಉಪ್ಪು ಖಾರನೂ ಅಷ್ಟೇ ಚೆನ್ನಾಗಿ ಹಿಡ್ದಿರುತ್ತೆ. ಫಾರಂ ಕೋಳಿ ಸಾಂಬಾರು ಅಂತ ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ತುಂಬಾ ರುಚಿಯಾಗಿ ಬಂದಿರುತ್ತೆ ಅಂತಾನೆ ಹೇಳ್ಬೋದು. ನೋಡಿ ಈಗ 2 ವಿಷಲ್ ನಾನು ಕೂಗ್ಸಿದ್ದಾಗಿದೆ. ಇವಾಗ ತೆಗೆದು ನೋಡೋಣ ಹೇಗ್ ಬಂದಿದೆ ಅಂತ ಸಾಂಬಾರು. ನೋಡಿ ನಾನು ಸಾಂಬಾರ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಮುದ್ದೆಗೆ ಅದಕ್ಕೆ ಎಲ್ಲದಕ್ಕೂ ಆಗುತ್ತೆ. ನಾವು ಕಾಯಿಸ್ತಾ ನಾಳೆ ನಾಡಿದ್ದಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಗಟ್ಟಿಯಾಗೆ. ನಾಳಿಕೆ ಚಪಾತಿ ಏನಾದರೂ ಹಾಕೊಂಡು ತಿನ್ಬೋದು. ಇದೇ ಸಾಂಬಾರಿಗೆ ಸಖತ್ತಾಗಿರುತ್ತೆ. ಪೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಸಾಂಬಾರ್ನ ಸೈಡಲ್ಲಿ ಇಟ್ಟು ಫಾರಂ ಕೋಳಿಯಲ್ಲಿ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಬಾಣಲಿಯಲ್ಲಿ ಮಾಡ್ತಾ ಇದ್ದೀನಿ ಫ್ರೈನ. ಮೊದಲಿಗೆ ಗ್ಯಾಸ್ನ ಬಾಣಲಿಯಲ್ಲಿ ಇಟ್ಕೊಂಡು ಸ್ವಲ್ಪ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದ್ಮೇಲೆ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ಅವಾಗಲೇ ಫ್ರೈಗೆ ಅಂತ ಪೀಸ್ಗಳನ್ನ ಎತ್ತಿಟ್ಕೊಂಡಿದ್ವಲ್ಲ, ಇವಾಗ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಒಂದು ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-5 ನಿಮಿಷ ಇದೇ ಎಣ್ಣೆನಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಈ ಪೀಸ್ಗಳನ್ನ. ನಾವು ಮುಂಚೆ ಬೇಯಿಸ್ಕೊಂಡಿದ್ವಲ್ಲ ಈ ಪೀಸ್ಗಳನ್ನ, ಫಾರಂ ಕೋಳಿ ಬೇಗ ಬೇಯೋದಿಲ್ಲ. 4 ವಿಜಲ್ ಕೂಗ್ಸಿದ್ದಾದ್ಮೇಲೆ 70% ಬೆಂದಿರುತ್ತಷ್ಟೇ ಪೀಸ್ಗಳು. ಇನ್ನು 30% ನಾವು ಬಾಣಲಿಯಲ್ಲೇ ಮಾಡ್ಕೋಬೇಕಾದ್ರೆ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಸಾಂಬಾರ್ನ ನಾವು ಬೇಯಿಸ್ಕೊಂಡ್ವಿ ನೋಡಿ, 1-2 ವಿಷಲ್ ಹಾಕಿ, ಅದು ಫುಲ್ಲು ಬೆಂದೋಗಿರುತ್ತೆ ಚೆನ್ನಾಗಿ. ಇದನ್ನ ನಾವು ಬಾಣಲಿ ಮಾಡೋದ್ರಿಂದ ನೀಟಾಗಿ ರೋಸ್ಟ್ ಮಾಡಿಕೊಂಡು ಟೈಮ್ ತಗೊಂಡು ಬೇಯಿಸ್ಕೋಬೇಕಾಗುತ್ತೆ. ಈ ಚಿಕನ್ನು ಈಗ ಬಾಣಲಿಲಿ ಬೇಯ್ತಾ ಇರಲಿ, ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಸಾಲೆಗೆ 10 ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. 1 ಇಡಿ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, 1 ಇಂಚು ಶುಂಠಿ, 1 ಬೆಳ್ಳುಳ್ಳಿನ ಸುಲ್ದಿ ಹಾಕೋತಾ ಇದ್ದೀನಿ, 10 ಮೆಣಸುಕಾಳು ಹಾಕೋತಾ ಇದ್ದೀನಿ, ಚಕ್ಕೆ ಲವಂಗ ಒಂದೊಂದು ಸ್ವಲ್ಪ ಹಾಕೊಂಡು ಸ್ವಲ್ಪ ನೀರು ಹಾಕೋಬಿಟ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕು. ಇವಾಗ ಚಿಕನ್ನ ಬೇಯಿಸ್ಕೊತಾ ಇದೀವಲ್ಲ, ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋಣ. ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು 1-5 ನಿಮಿಷ ಹಾಗೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ. ತುಂಬಾ ಚೆನ್ನಾಗಿ ಖಾರ ಇಟ್ಕೊಂಡಿರುತ್ತೆ ಅಷ್ಟೊತ್ತಿಗೆ. ಆಮೇಲೆ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ನಾವು ಇದು ತುಂಬಾ ಕಷ್ಟ ಬೇಯೋದು, ಸ್ವಲ್ಪ ಜಾಸ್ತಿ ಹೊತ್ತು ನೋಡ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಮುಚ್ಚಿಬಿಟ್ಟು ಬಿಟ್ಬಿಡೋಣ. 10 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನೋಡಿ 10 ನಿಮಿಷ ಬೆಂದಿದ್ದಾದ್ಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಇವಾಗ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿರುತ್ತೆ. ಇವಾಗ ನಾನು ಜಾರಲ್ಲಿ ಮಸಾಲೆ ಇತ್ತಲ್ಲ, ಆ ಜಾರ್ ತೊಳೆದಿರೋ ನೀರನ್ನು ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1 ಟೊಮೊಟೊ ಹಣ್ಣು ಸಣ್ಣದಾಗೆ ಹೆಚ್ಚಿಬಿಟ್ಟು ಹಾಕೋತಾ ಇದ್ದೀನಿ. ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಹಾಕೋತಾ ಇದ್ದೀನಿ, ತುಂಬ ರುಚಿಯಾಗಿರುತ್ತೆ. ಈ ಮಸಾಲ ಹಾಕೊಂಡು ನೋಡಿ ನೀವು. ಇದೊಂದೇ ಪೌಡರ್ನು ನಾನು ಯೂಸ್ ಮಾಡೋದು, ಇನ್ಯಾವ ಥರ ಪೌಡರ್ನು ಹಾಕೋದಿಲ್ಲ. ಚಿಕನ್ ಮಸಾಲ ಒಂದೇ ಅಷ್ಟೇ ಹಾಕೋದು. ಇವಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ವೀಕ್ಷಕರೇ, ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕಾಗುತ್ತೆ. ನಾವು ಮುಂಚೆನೆ ಬೇಯಿಸ್ಕೋಬೇಕಾದ್ರೆ ಚಿಕನ್ನ ಅವಾಗ್ಲೂ ಉಪ್ಪು ಹಾಕೊಂಡಿದ್ವು. ಇವಾಗ ರುಚಿ ನೋಡಾದ್ಮೇಲೆ ಉಪ್ಪು ಹಾಕೊಳ್ಳಿ. ಉಪ್ಪನ್ನ ಜಾಸ್ತಿ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ, ಕಮ್ಮಿ ಬೇಕಾದ್ರೆ ಹಾಕೊಳ್ಳಿ, ಜಾಸ್ತಿ ಮಾತ್ರ ಹಾಕೋಬೇಡಿ. ಕಮ್ಮಿ ಇದ್ರೆ ಬೇಕಾದ್ರೆ ಸ್ವಲ್ಪ ಆ್ಯಡ್ ಮಾಡ್ಕೋಬಹುದು, ಜಾಸ್ತಿ ಇದ್ರೆ ತುಂಬಾ ಕಷ್ಟ ತಿನ್ನೋಕ್ಕೂವೆ. ಇವಾಗ ನೀಟಾಗಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಸ್ವಲ್ಪ ಎಷ್ಟು ಚಿಕನ್ ಬೇಯೋದಕ್ಕೆ ನೀರು ಹಾಕೋಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ನಾನು. ಇದನ್ನ 1/4 ಗಂಟೆನಾದ್ರೂ ನಾವು ಬೇಯಿಸ್ಕೋಬೇಕು. ಚಿಕನ್ ಬೇಯೋವರೆಗೂ ನಾವು ಬೇಯಿಸ್ಕೊತಾನೆ ಇರಬೇಕು. 1/4 ಗಂಟೆ 20 ನಿಮಿಷ ಆಗುತ್ತೆ, ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟೊತ್ತಕ ನಾವು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇರೋಣ. 20 ನಿಮಿಷ ಕರೆಕ್ಟಾಗೆ ಬೇಯಿಸ್ಕೊತಾ ಇರ್ರಿ. ಹಾಗಾಗಿ ಮಧ್ಯದಲ್ಲಿ ತೆಗೆದು ನೋಡ್ಕೊತಾ ಇರ್ರಿ. ನೋಡಿ 10 ನಿಮಿಷ ಆದಮೇಲೆ ಈ ರೀತಿ ಆಗಿದೆ. ಚಿಕನ್ನು ಅರ್ಧ ಬೆಂದೋಗಿದೆ ಆಲ್ರೆಡಿ. ಇನ್ನು 10% ಬೇಯಿಸಿದ್ರೆ ಮುಗ್ದೋಗುತ್ತೆ. ಸ್ವಲ್ಪ ಗಟ್ಟಿ ಆಗಬೇಕು. ಇಲ್ಲಿ ನೀರೆಲ್ಲ ಇದೆಯಲ್ಲ, ಅದು ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಮತ್ತೆ ತಟ್ಟೆ ಮುಚ್ಚಿಕೊಳ್ಳೋಣ. 10 ನಿಮಿಷ ಆದಮೇಲೆ ತೆಗೆದು ನೋಡಿದ್ರೆ ನೋಡಿ ಹೀಗಾಗಿರುತ್ತೆ. ತುಂಬಾ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಪೀಸ್ ಎಲ್ಲ ಅದನ್ನು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ಹಾಕೋತಾ ಇದ್ದೀನಿ. ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಹೀಗೆ ಬಿಟ್ಬಿಡಿ.
ನೋಡಿ ಫ್ರೈ ಆಗಿ ಹೋಯ್ತು ವೀಕ್ಷಕರೇ, ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬಾ ಬೇಗನೂ ಸಹ ಆಗುತ್ತೆ. ಚಿಕನ್ ಸಾಂಬಾರು ಫ್ರೈ ಸ್ಮೆಲ್ ಮನೆ ತುಂಬಾ ತುಂಬ್ಕೊಂಡ್ಬಿಟ್ಟಿದೆ, ಯಾವಾಗ ತಿಂತೀವೋ ಅಂತ ಅನ್ನಿಸ್ತಾ ಇರುತ್ತೆ. ಇದೇ ತರ ಈಸಿ ರೆಸಿಪೀಸ್ ನಿಮಗೆ ಇನ್ನೂ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಇದೇ ತರ ಈಸಿ ರೆಸಿಪೀಸ್ಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.